ಲಾಲ್ಬಾಗ್ ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗ್ತಿದೆ ಎನ್ನುವಂತಹ ವಿಚಾರ ಇದೀಗ ಚರ್ಚೆಗೆ ಕಾರಣವಾಗಿದೆ. ಟನಲ್ ಯೋಜನೆ ನೆಪದಲ್ಲಿ ಕಮರ್ಷಿಯಲ್ ಕಟ್ಟಡವನ್ನ ಕಟ್ಟುತ್ತಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಸಂಸದ ತೇಜಸ್ವಿ ಸೂರ್ಯ ಕಮರ್ಷಿಯಲ್ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರೆ. ಲಾಲ್ಬಾಗ್ ಮಾರಾಟಕ್ಕಿದೆ ಅಂತ ತೇಜಸ್ವಿ ಸೂರ್ಯ ಆರೋಪಿಸುತ್ತಿದ್ದಾರೆ. ಯೋಜನೆ ವಿರುದ್ಧ ತೇಜಸ್ವಿ ಸೂರ್ಯ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಈ ಯೋಜನೆಯನ್ನ ವಿರೋಧಿಸುವಂತೆ ಜನರಿಗೆ ಸಲಹೆಯನ್ನ ಕೂಡ ನೀಡುತ್ತಿದ್ದಾರೆ. ಇನ್ನು ಇದೇ ಯೋಜನೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಲಾಗಿದೆ. ರಾಜ್ಯ ಸರ್ಕಾರ ಲಾಲ್ಬಾಗ್ ಅನ್ನ ಮಾರಾಟಕ್ಕಿಟ್ಟಿದೆ ಎನ್ನುವಂತಹ ಭಿತ್ತಿ ಪತ್ರವನ್ನ ಹಂಚಿಕೆ ಮಾಡಿ ಯೋಜನೆಯನ್ನ ವಿರೋಧಿಸುವಂತೆ ಸಂಸದ ತೇಜಸ್ವಿ ಸೂರ್ಯ ಜನರಲ್ಲಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಪಾರ್ಕ್ನ ಐತಿಹಾಸಿಕ ಬಂಡೆಗಳಿಗೆ ಹಾನಿ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಕ್ಕಳು ಯಾರ್ದಾರ ಬಿಸ್ನೆಸ್ ಕಂಪ್ನಿ ಇದ್ರೆ ಇಲ್ಲೇ 5 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ ಲಾಲ್ಬಾಗ್ದು. ಹೌದು ಸರ್, ಒಂದು 5 ಟನಲ್ ರೋಡ್ ಮಾಡಿ ಇಲ್ಲಿ 5 ಎಕರೆ ಈಗ ವೇಸ್ಟ್ ಇದೆ ನೋಡಿ, ಜಾಗ ಬರೀ ಮರ ಗಿರ ಇದೆ ವೇಸ್ಟು. ಸೊ ಆದ್ರಿಂದ ಏನು ಮರದಿಂದ ಎಲ್ಲ ಏನು ಬರುತ್ತೆ, ಒಂದು 5 ಸ್ಟೋರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದರೆ GDP ಬರುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಒಂದು 5 acres ಜಾಗ ಅಕ್ವೈರ್ ಮಾಡ್ತಾ ಇದ್ದಾರೆ ಟನಲ್ ರೋಡ್ ಮಾಡೋಕ್ಕೆ. ಸರ್ ಇಲ್ಲ, ಮೊನ್ನೆ ನಾನು ಆರ್ಗ್ಯೂ ಮಾಡಿದೆ ಹೈಕೋರ್ಟಲ್ಲಿ. ಅವಾಗ CM ಬಂದರು, ವಿ ವಿಲ್ ನಾಟ್ ಡಿಸ್ಟರ್ಬ್ ಅದೆಲ್ಲ ಅದನ್ನು ಹೇಳೋರು. ಆದರೆ ಮೊನ್ನೆ ಹೈಕೋರ್ಟಲ್ಲಿ ದೇ ಹ್ಯಾವ್ ಗಿವನ್ ಅ ರಿಟರ್ನ್ ಅಫಿಡವಿಟ್. ಅದ್ರದ್ದೇ ನಾನು ಪ್ಯಾರಾಗ್ರಾಫ್ ಇದರಲ್ಲಿ ಹಾಕಿರೋದು. ಏನು ಹಾಕಿದ್ದಾರೆ ನೋಡಿ ಅದರಲ್ಲಿ ಕೆಳಗಡೆ, ಇಟ್ ಈಸ್ ಫರ್ದರ್ ಸಬ್ಮಿಟೆಡ್ ದ್ಯಾಟ್ ಪರ್ಮನೆಂಟ್ ಲ್ಯಾಂಡ್ ರಿಕ್ವೈರ್ಮೆಂಟ್ ಇಸ್ ಲಿಮಿಟೆಡ್ ಟು 1.92 hectares. ಅವರ ಏಕರ್ಸ್ ಹಾಕಲಿಲ್ಲ. 1.92 hectares ಕಾನ್ಸ್ಟಿಟ್ಯೂಟಿಂಗ್ ಓನ್ಲಿ ಅಬೌಟ್ 1.9% ಆಫ್ ಟೋಟಲ್ ಲಾಲ್ಬಾಗ್ ಏರಿಯಾ. ಅಂದರೆ 5 acres ಆಫ್ ಲಾಲ್ಬಾಗ್. ಇಲ್ಲೇ ಈಗ ಎದುರುಗಡೆ ಇದೆಯಾ ಈ ಜಾಗ 5 acres ತಗೋಬೇಕು ಅಂತ. ಈ DPR ಅಲ್ಲಿ ದೇ ಅಲೌ ಫಾರ್ 5 ಸ್ಟೋರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕನ್ಸ್ಟ್ರಕ್ಷನ್, ಪಾರ್ಕಿಂಗ್ ಲಾಟು ಅದು ಇದು ಎಲ್ಲದು ಮಾಡೋಕ್ಕೆ. ಲಾಲ್ಬಾಗ್ ಬಿಟ್ಟರೆ ಬೇರೆ ಜಾಗ ಇಲ್ವಾ? ಇಷ್ಟು ದಿವಸ ಈ ಮಂತ್ರಿ ಅವರೆಲ್ಲ ಮಾಡಿದ್ರು ನೋಡಿ, ನಿಯರ್ ಲಾಲ್ಬಾಗ್ ಮಾಡಿದ್ರು ರಿಯಲ್ ಎಸ್ಟೇಟು. ಈಗ ಇವ್ರು ಬೀಸ್ ಮೈಲ್ ಅವರು ಲಾಲ್ಬಾಗ್ ಒಳಗಡೆನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್, ಈ ಟನಲ್ದು ಹೆಂಗೆ ಅಂದ್ರೆ ಜನಕ್ಕೆ ಇದ್ರದ್ದು ಫುಲ್ ಗೊತ್ತಾಗಿಲ್ಲ. ಈ ಟನಲ್ಲು ಎಂಟ್ರಿ ಎಕ್ಸಿಟ್ ಆಗ್ಬೇಕು, ಅದಕ್ಕೆ 6 lane ಎಂಟ್ರಿ ಎಕ್ಸಿಟ್. ಇದು ಎಕ್ಸಿಟ್ ರ್ಯಾಂಪ್ ಇಲ್ಲಿಂದ ಆಚೆ ಹೋಗೋದು. ಇದು ಹೆಂಗಿದೆ ಅಂದರೆ 6 lane ಎಕ್ಸಿಟ್ ಆಗಿ ಆ ವಿಲ್ಸನ್ ಗಾರ್ಡನ್ ರೋಡ್ ಇರೋದೇ ಇಷ್ಟಾಗಲ್ಲ, ಅದು ಅಲ್ಲಿಗೆ ಬಿಡ್ತಾರೆ. ತಿರ್ಗಾ ಅಲ್ಲಿ ಬಾಟಲ್ ನೆಕ್ ಆಗಿ ಜಾಮ್ ಆಗುತ್ತೆ. ಬೆಟ್ಟ ಇದೆಯಲ್ಲ ಕೆಳಗಡೆ, ಹೆಂಗ್ ಬರುತ್ತೆ ಅದು ಸರ್? ಅದೇ ಆ ಬೆಟ್ಟನ ಡೈನಮೈಟ್ ಹಾಕಿ ಆ ಬೆಟ್ಟನ ಏನು ಆ ಬಂಡೆ ಉಳಿಸಿ ಅಂತಾನೆ ನಮ್ಮ ಹೋರಾಟನೂ ಇದೆ. ಇದು ಬೇರೆ ಅಲ್ವಾ? ಇಟ್ಸ್ ಅ ಪೆನಿನ್ಸುಲರ್ ಜೆನೆಸಿಸ್ ರಾಕ್. ಅದು 3 billion years ಓಲ್ಡ್ ರಾಕ್. ಬನ್ನಿ ಸರ್ ದಯವಿಟ್ಟು. ಸೊ 3 billion years ಓಲ್ಡ್ ರಾಕ್ ಅದು. ಬಿಕಾಸ್ ಆಫ್ ದಟ್ ಅರ್ಥಕ್ವೇಕ್ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಅದು ತುಂಬಾ ವೈಡ್ ಸ್ಪ್ರೆಡ್ ಆಗಿದೆ. ಇವ್ರು ಅದನ್ನೇನು ಸ್ಟಡಿ ಮಾಡಿಲ್ಲ, ಜಿಯೋ ಟೆಕ್ನಿಕಲ್ ಸರ್ವೆ ಮಾಡಿಲ್ಲ, ಏನೂ ಇಲ್ಲ. ಇವ್ರು ಸ್ಟೇಟ್ ಗೌರ್ಮೆಂಟ್ದೇ ಎಕ್ಸ್ಪರ್ಟ್ ಬಾಡಿ ಸೆಡ್ ಬೋರ್ ಡ್ರಿಲ್ ಸರ್ವೆ ಆಗಿರಲಿ, ಇನ್ನೊಂದಾಗಿರಲಿ, ಆಕ್ವಿಫರ್ ಸರ್ವೆ ಆಗಿರಲಿ, ನೀವು ಯಾವುದು ಅಡಿಕ್ವೇಟ್ ಆಗಿ ಮಾಡಿಲ್ಲ ಅಂತಲೂ ಹೇಳಿದ್ರು. ಮಾಡಾದ್ಮೇಲೆ ಅಂದರೆ ಇನ್ಅಡಿಕ್ವೇಟ್ ಸರ್ವೆ ಮಾಡಿ ಈಗ ದೇ ಆರ್ ರೆಡಿ ಟು ಪ್ರೊಸೀಡ್. ಕಾಂಟ್ರಾಕ್ಟ್ ಕೊಡೋಕೆ ಇವಾಗ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ವಿಚ್ ಇಸ್ ವೈ ಐ ಥಾಟ್ ನಾವು ಬರಬೇಕು ಇವತ್ತು, ಟಾಕ್ ಟು ಆಲ್ ಆಫ್ ಯು, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿದ್ರ ಬಗ್ಗೆ. ನೀವೆಲ್ಲ ರೆಗ್ಯುಲರ್ ವಾಕರ್ಸು. ಈಗ ಏನೋ ಒಂದು ಫ್ರೆಂಡ್ಸ್ ಒಂದು 5 ನಿಮಿಷ ಫ್ರೀಯಾಗಿ ಕೂತಿದ್ದೀರಲ್ವಾ, 5 ನಿಮಿಷ ಇಲ್ಲಿ ಈ ಒಂದು ಪೀಸೇ ನಿಮಗೆ ಲಾಲ್ಬಾಗಿಂದ ಸಿಗೋದು. ಇಫ್ ಯು ಇಮ್ಯಾಜಿನ್ ಈ ದಿಸ್ ರೋಡಿಂದ ಲಾಸ್ಟ್ ಟೈಮ್ ಇಲ್ಲೆಲ್ಲ ಮಾರ್ಕ್ ಹಾಕಿದ್ರು, ನಾಪ್ಕ ಇದೆಯಾ? ಅವಾಗ ಗಲಾಟೆ ಮಾಡಿದಾಗ ಇಲ್ಲೆಲ್ಲ ಮಾರ್ಕ್ ಹಾಕಿ ಸರ್ ಹಿಂಗೆ ಇಲ್ಲಿ ಆಮೇಲೆ ಬರೀತಾರಲ್ಲ ಈ ಥರದ್ದು. ಫಸ್ಟು 2.37 ಅದರೊಳಗಡೆ ಪರ್ಮನೆಂಟ್ 1.9, ಅದರಲ್ಲೂ ಹೆಕ್ಟೇರ್ಸು ಏಕರ್ಸ್ ಬರೆಯಲ್ಲ. ದೀಸ್ ಆರ್ ಆಲ್ ಫೈನ್ ಪ್ರಿಂಟ್ ಅಷ್ಟೇ. ಕಂಡೀಷನ್ ಸಪ್ಲೈ. ಅಲ್ಲೂ ಒಂದು ಸರ್ ಇವ್ರಿಗೆ ಶಾರ್ಟ್ ಟನಲ್ಲು, ಲಾಂಗ್ ಟನಲ್ಲು ಏನಾದ್ರು ಒಂದು ಬಗಿತಾ ಇರಬೇಕು. ಇದೆ ಸರ್, ಅಲ್ಲಿಂದ ಹೆಬ್ಬಾಳಿಂದ ಇಲ್ಲಿ ತನಕ 19 kilometers ಬರಬೇಕು ಅಂತ ಪ್ಲಾನ್ ಇರೋದು. ಮೇಡಮ್ ಈಗ ಫಸ್ಟ್ ಸ್ಟೆಪ್ಪು ಇದ್ರ ಬಗ್ಗೆ ಫುಲ್ ಅವೇರ್ನೆಸ್ಸು. ಈಗ ನಿಮಗೆ ಎಷ್ಟೊಂದು ಗೊತ್ತಿರಲಿಲ್ಲ, ಕನ್ಫ್ಯೂಷನ್ ಇತ್ತು, ಅದಿತ್ತು. ಫಸ್ಟ್ ಅದನ್ನು ನೀವು ತಿಳ್ಕೊಳ್ಳಿ. ಸೆಕೆಂಡು, ಈ ಪ್ಯಾಂಪ್ಲೆಟ್ದೆ ಫೋಟೋ ತೆಗೆದು ನಿಮ್ಮ ಕಮ್ಯುನಿಟಿ ವಾಟ್ಸ್ಯಾಪ್ ಗ್ರೂಪ್ಗಳಲ್ಲಿ, ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಹಾಕಿ. ಜನಕ್ಕೆ ಇದೇನು ಅಂತ ಗೊತ್ತಾಗ್ತಾ ಹೋಗುತ್ತೆ. 2ನೇದು 20ನೇ ತಾರೀಕು ಕೋರ್ಟ್ ಕೇಸ್ ಇದೆ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಇಲ್ಲೊಂದು ಸತಿ ಸೇರಬೇಕು ಅಂತಿದೆ. ಯಾವತ್ತು ಅಂತ ನಿಮ್ಗೆ ಅದೆಲ್ಲ ತಿಳಿಸುತ್ತೆ. ಒಂದು ಸಲ ಲಾಲ್ಬಾಗಲ್ಲೇ ಬಂದು ಈ ಥರದ್ದು ಕ್ಯಾಂಪೇನ್ ಮಾಡಿ, ಯಾವ 5 ಎಕರೆ ಇವ್ರು ಅಕ್ವೈರ್ ಮಾಡಬೇಕು ಅಂತ ಇದ್ದಾರೆ, 5 ಎಕರೆ ಎಲ್ಲ ಒಂದು ಸತಿ ಸೇರೋಣ. ವಿ ವಿಲ್ ಫಿಸಿಕಲಿ ಸೇ ವಿ ಡೋಂಟ್ ವಾಂಟ್ ದಿಸ್ ಪ್ರಾಜೆಕ್ಟ್ ಇಲ್ಲಿ. ಡೆಮೋಕ್ರಸಿ ಫೈನಲಿ ವರ್ಕ್ ಆಗೋದೇನೇ ಆಗಬೇಕಾಗಿರೋದೇನೇ ಪೀಪಲ್ಸ್ ವ್ಯೂ.
ಅದಕ್ಕೆ ವಿ ಶುಡ್ ಆಲ್ ವರ್ಕ್ ಸರ್. ಆಕ್ಚುಲ್ ಎಲ್ಲ ಪಾಂಡ್ ಇತ್ತು ಹಿಂದ್ಗಡೆ ಎಲ್ಲ ಅಲ್ಲೆಲ್ಲ ಫುಲ್ ಪಾಂಡ್ಗಳು ಹಿಂಡ್ಗಳು. ಈಗ ಅದ್ರ ಕೆಳಗಡೆ ಡೈನಮೈಟ್ ಇಟ್ಟು ಬ್ಲಾಸ್ಟ್ ಮಾಡಿದ್ರೆ ಅದೆಲ್ಲ ಇದನ್ನ ಮಾಡ್ತಾ ಎಲ್ಲ. ನನಗೆ ನೆನ್ನೆ ಯಾರೋ ಹೇಳಿದ್ರು, ಇಲ್ಲಿ ಸಿಕ್ದವ್ರು ಯಾರೋ ಕೇಳಿದ್ರು ಸರ್, ಈಗ ಈ ರಾಕು, ಈ 3 ಬಿಲಿಯನ್ ಇಯರ್ಸ್ ಓಲ್ಡ್ ರಾಕ್ ಏನೇನಿದೆ, ಓಲ್ಡೆಸ್ಟ್ ರಾಕ್ ಇದು, ಒನ್ ಆಫ್ ದಿ ಪೆನಿನ್ಸುಲರ್ ಜೆನೆಸಿಸ್ ಸರ್. ಅದೆಲ್ಲ ಎಲ್ಲ ಮುಟ್ಟಕ್ಕೂ ರೆಡಿ ಇದ್ದಾರೆ ಇವರು. ಆದರೆ ಮೊನ್ನೆ ಯಾರೋ ಹೇಳಿದ್ರಿ ಇಲ್ಲಿ ಏನಂದ್ರು, ಈಗ ರಾಕು ಸುಮ್ಮನೆ ಒಂದು ಕಡೆ ಹಿಂಗೆ ಇದೆ, ಬರೀ ನೋಡಿ ಹೋಗ್ಬೇಕು ನಾವು, ಮೇಲ್ಗಡೆ ಬಂದು ಆಟ ಗೀಟ ಆಡ್ಕೊಂಡು ಈ ಥರದಿದ್ದಾರೆ. ಡೈನಮೈಟ್ ಇಟ್ಟು ಟನಲ್ ಮಾಡೋಕೆ ಬ್ಲಾಸ್ಟ್ ಮಾಡಿದ್ರೆ ಚಿಕ್ಕ ಚಿಕ್ಕ ಪೀಸ್ ಆಗುತ್ತಲ್ಲ, ಆಗ ಎಲ್ಲರೂ ಮನೇಲಿ ಇಟ್ಕೊಂಡ್ಬಿಡ್ಬೋದಲ್ಲ. 3 ಬಿಲಿಯನ್ ಇಯರ್ಸ್ ಓಲ್ಡ್ ರಾಕು ನಮ್ಮನೆ ಶೋಕೇಸಲ್ಲೂ ಇಟ್ಟಿದ್ದೀವಿ ಅಂತ, ಅಂದರೆ ಎಲ್ರಿಗೂ ಆಂಟಿಕ್ ವ್ಯಾಲ್ಯೂ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ಲ ಇದನ್ನ ಅಂತಾನು ಹೊರಟಿದಾರಂತೆ. ಸೊ ಇನ್ನೊಂದು ಎಕ್ಸಾಸ್ಟ್ ಅಷ್ಟೊಂದು ಗಾಡಿಗಳು ಬರೋದು ಅಂದ್ರೆ ಎಷ್ಟು ಬರುತ್ತೆ ಇದುಗಳು? ಇಲ್ಲೆಲ್ಲ ಚೆನ್ನಾಗಿರುತ್ತೆ ಸರ್ ಅವಾಗ. ಅದೇ ಟ್ರಂಪ್ ಹೇಳ್ತೀನಲ್ಲ, ಇದ್ರ ಹತ್ರ ಟ್ಯಾಕ್ಸ್ ಆಗ್ತಾ ಇದೆ, ಟ್ಯಾರಿಫ್ ಕೆನಡಾಯಿಂದ ಬರ್ತಾ ಇದೆ ಅಂತೇಳಿ ಹಂಗ್ ಮಾಡ್ಬೇಕಾಗತ್ತೆ. ಇಲ್ಲ ಸರ್ ಈಗ ನೀವು ಸರ್ ನೀವು ಅಲ್ಲ ಟ್ಯಾಕ್ಸ್ ಕಟ್ಬಿಡ್ಬೋದು ಆಯ್ತು ಅಂತ, ನೀವು ಅಲ್ಲಿಂದ ಎಕ್ಸಾಸ್ಟ್ ಆಗಿ ಬರೋ ಅಂತ ಹೊಗೆ ಇಲ್ಲಿ ಬರ್ದಲೇ ಇರೋದಕ್ಕೆ ನೀವು ಗೋಡೆ ಕಟ್ಟಕ್ಕಾಗುತ್ತಾ? ನಮ್ಗಳೆಲ್ಲ ಇಲ್ಲಿ ಅಶೋಕ್ ಕಪಿಲ್ ಹತ್ರ ಇರೋರಪ್ಪ, ನಮ್ದೆಲ್ಲ ಗದ್ದೆ ನಮಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಭರತ್, ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಾಗುತ್ತೆ, ಟನಲ್ ಯೋಜನೆಯನ್ನ ಉಪಯೋಗಿಸಿಕೊಂಡು ಕಮರ್ಷಿಯಲ್ ಪಾರ್ಕಿಂಗ್ ನಿರ್ಮಾಣ ಮಾಡಲಾಗ್ತಿದೆ ಎನ್ನುವಂತಹ ಆರೋಪವನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡ್ತಿದ್ದಾರೆ. ಭರತ್, ಈ ಟನಲ್ ಪ್ರಾಜೆಕ್ಟ್ಗೆ ಪ್ರಮುಖ ವಿರೋಧ ವ್ಯಕ್ತಪಡಿಸ್ತಾ ಇರೋದೇ ಸಂಸದ ತೇಜಸ್ವಿ ಸೂರ್ಯ. ಜೊತೆಗೆ ಅವ್ರ ಜೊತೆಗೆ ಕೆಲವು ಸಂಘ ಸಂಸ್ಥೆಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದಾವೆ. ಒಂದು ಪ್ರಮುಖವಾದ ವಿಚಾರವನ್ನ ಪದೇ ಪದೇ ಅವರು ಪ್ರಸ್ತಾಪ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಮುಂದಾಗ್ತಾ ಇರುವಂತ, ಅಂದ್ರೆ ಲಾಲ್ಬಾಗ್ ತುಂಬಾ ಐತಿಹಾಸಿಕ ಒಂದು ಜಾಗ ಆಗಿದೆ. ಇದಕ್ಕೆ ಸುಮಾರು 3 ಬಿಲಿಯನ್ ಅಷ್ಟು ಇತಿಹಾಸ ಉಳ್ಳಂತಹ ಬಂಡೆಗಳು ಅಲ್ಲಿದ್ದಾವೆ. ಸೊ ಹಾಗಾಗಿ ಟನಲ್ ರಸ್ತೆ ಲಾಲ್ಬಾಗ್ ಕೆಳಗೆ ಹಾದು ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಲಾಲ್ಬಾಗ್ ಸಮೀಪ ಅಂದ್ರೆ ಸಿದ್ದಾಪುರ ಜೊತೆಗೆ ವಿಲ್ಸನ್ ಗಾರ್ಡನ್ ಸಮೀಪ ಒಂದು ಎಂಟ್ರಿ ಎಕ್ಸಿಟ್ ಮಾಡೋದಕ್ಕೆ ಕೂಡ ಟನಲ್ ಪ್ರಾಜೆಕ್ಟ್ ನ ಬಿ-ಸ್ಮೈಲ್ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಲಾಲ್ಬಾಗ್ಗೆ ಸಹಜವಾಗಿ ಇದು ತೊಂದರೆ ಉಂಟು ಮಾಡುತ್ತೆ, ಲಾಲ್ಬಾಗ್ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ, ಜೊತೆಗೆ ಲಾಲ್ಬಾಗ್ ಅಲ್ಲಿರುವಂತಹ ಐತಿಹಾಸಿಕ ಬಂಡೆಗಳಿಗೆ ಧಕ್ಕೆ ಉಂಟು ಮಾಡುತ್ತೆ ಅನ್ನೋದು ಸಾಕಷ್ಟು ಬಾರಿ ಚರ್ಚೆ ಆಗ್ತಾನೆ ಇತ್ತು. ಆಗ ಇದೀಗ ತೇಜಸ್ವಿ ಸೂರ್ಯ ಅವರು ಮತ್ತೆ ಇದೇ ವಿಚಾರವನ್ನ ಜನಸಾಮಾನ್ಯರಲ್ಲಿ ಒಂದು ಅರಿವು ಮೂಡಿಸ್ತಾ ಇದ್ದಾರೆ. ಅಂದ್ರೆ ಲಾಲ್ಬಾಗ್ ಮಾರಾಟಕ್ಕಿದೆ ಅನ್ನೋ ಒಂದು ಅಭಿಯಾನವನ್ನ ಆರಂಭಿಸಿದ್ದಾರೆ. ಅಂದ್ರೆ ಪೋಸ್ಟರ್ ಗಳನ್ನ ಮಾಡಿ ಜನರಿಗೆ ಕೊಟ್ಟು ಲಾಲ್ಬಾಗ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಲಾಲ್ಬಾಗ್ ಅನ್ನ ಕಮರ್ಷಿಯಲ್ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಲಾಲ್ಬಾಗ್ ಬಳಿ ಒಂದು ಕಮರ್ಷಿಯಲ್ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಪಾರ್ಕಿಂಗ್ ಸೇರಿ ಇತರೆ ಒಂದು ವ್ಯಾಪಾರ ವಹಿವಾಟುಗಳನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋ ವಿಚಾರಗಳನ್ನ ಸಾರ್ವಜನಿಕರ ಬಳಿ ತಗೊಂಡೋಗಿ ಇಟ್ಕೊಂಡು ಅದನ್ನ ಟನಲ್ ಪ್ರಾಜೆಕ್ಟ್ ಅನ್ನ ನೀವು ಕೂಡ ವಿರೋಧ ಮಾಡಿ, ನೀವು ಕೂಡ ಅದನ್ನ ಟನಲ್ ಪ್ರಾಜೆಕ್ಟ್ ನಿರ್ಮಾಣ ಆಗದೆ ಇರೋ ರೀತಿಯಲ್ಲಿ ಒಂದು ಹೋರಾಟಕ್ಕೆ ಮುಂದೆ ಬನ್ನಿ ಅನ್ನೋ ರೀತಿಯಲ್ಲಿ ಜನರಿಗೆ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ತೇಜಸ್ವಿ ಸೂರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ಟನಲ್ ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಒಂದು ಕನಸಿನ ಪ್ರಾಜೆಕ್ಟ್ ಆಗಿದೆ. ಈಗಾಗಲೇ 16.5 ಕಿಲೋಮೀಟರ್ ಹೆಬ್ಬಾಳಿಂದ ಸಿಲಿಕ್ಬೋರ್ಡ್ಗೆ ಈ ಪ್ರಾಜೆಕ್ಟ್ ಇರುವಂತದ್ದು. ಟೆಂಡರ್ ಕೂಡ ಕರೆದಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರಕ್ಕಿಂತ ಅಧಿಕ ಟೆಂಡರ್ ಮೊತ್ತ ಆಗಿರೋದ್ರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಈ ನಡುವೆ ತೇಜಸ್ವಿ ಸೂರ್ಯ ಅವರು ಜನರಿಗೆ ಒಂದು ಅರಿವನ್ನು ಮೂಡಿಸುವಂತ ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗೆ.